ಎಲ್ರಿಗೂ ನಮಸ್ತೆ. ನಾನು ಇವತ್ತೊಂದು ಸ್ವೀಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಇಲ್ಲಿ ಒಂದು ಅರ್ಧ ಬಟ್ಲು ಮೈದಾ ಮತ್ತು ಸ್ವಲ್ಪ ಒಂದೆರಡು ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ. 2 ಚಿಟಿಕೆ ಉಪ್ಪು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ಕಲಸೋಣ. ಇವಾಗ ಇದೆ ಸ್ಮೂತಾಗಿ ಕಲಸಿದ್ವಿ ಚಪಾತಿ ಹಿಟ್ಟಿನ, ಅದಕ್ಕೆ ಮುಚ್ಚಿಟ್ಬಿಡೋಣ. ಇವಾಗ ಒಂದೆರಡು ಸ್ಪೂನು ಹಿಟ್ಟು ಹಾಕ್ಕೊಂಬಿಟ್ಟು ಅದಕ್ಕೆ ಒಂದು ಸಾಟಿ ರೆಡಿ ಮಾಡ್ಕೊಂಬಿಡೋಣ. ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಇದಕ್ಕೆ ಒಂದು ಸಾಟಿನ ರೆಡಿ ಮಾಡ್ಕೊಂಬಿಡೋಣ. ಅರ್ಧ ಬಟ್ಲು ಹಿಟ್ಟು ಹಾಕಿದ್ದೆ, ಇದಕ್ಕೆ ಒಂದು ಸ್ವಲ್ಪ ಕಡಿಮೆ ಅರ್ಧ ಬಟ್ಲು ಸಕ್ಕರೆ ಹಾಕಿದ್ದೀನಿ. ಅರ್ಧ ಬಟ್ಲಿಗಿಂತ ಸ್ವಲ್ಪ ಒಂದು ಕಾಲು ಬಟ್ಲು ನೀರು ಹಾಕೋಣ. ಸಕ್ಕರೆ ನಮಗೆ ಚೆನ್ನಾಗಿ ಕರಗಲಿ. ಇವಾಗ ನೋಡೋಣ. ಇದೇನು ತುಂಬ ಎಳೆ ಪಾಕ ಬರಬೇಕಂತೇನಿಲ್ಲ. ನಾವು ಜಾಮೂನಿ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಅಂಟು ಬಂದರೆ ಸಾಕು. ಇವಾಗ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿದ್ದೀನಿ. ಹಾಕಿಬಿಟ್ಟು ಅಲ್ಲೇ ಬಂದಿದೆ, ಇದು ಕರೆಕ್ಟ್ ರೆಡಿ ಆಗಿದೆ ನಮಗೆ. ಇದೆ ಜಾಮೂನಿಗಿಂತ ಸ್ವಲ್ಪ ಅಂಟು ಜಾಸ್ತಿ ಬಂದರೆ ಸಾಕು. ಇವಾಗ ಇದಕ್ಕೆ ಸ್ವಲ್ಪ ಚಿಕ್ಕದು ನಿಂಬೆ ಹಣ್ಣಲ್ಲಿ ಪೂರ್ತಿ ಅರ್ಧನೂ ಪೂರ್ತಿ ಹಾಕಲ್ಲ ನಾನು, ಸ್ವಲ್ಪ ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಬಿಡೋಣ. ಇದು ಹಿಟ್ಟು ತುಂಬ ಹೊತ್ತು ನೆನೆಬೇಕು ಅಂತೇನಿಲ್ಲ, ನಾನು ಪಾಕ ರೆಡಿ ಮಾಡೋವ್ರಿಗಷ್ಟೇ ನೆನೆದಿದೆ. ಇವಾಗ ಇನ್ನೊಂದು ಸ್ವಲ್ಪ ನಾದ್ಕೊಂಬಿಡೋಣ. ನಾವು ಚಪಾತಿಗೆ ಎಷ್ಟು ಬೇಕೋ ಅಷ್ಟನ್ನು ತೆಕ್ಕೊಂಬಿಡೋಣ. ಇವಾಗ ಒಂದೊಂದು ಚಪಾತಿ ಉದ್ಕೊಂಬಿಡೋಣ. ಇವಾಗ ಎಣ್ಣೆಯಾರ ಹಚ್ಚಿ ಉದ್ಬೋದು, ಹಿಟ್ಟಾರು ಹಾಕಿ ಉದ್ಬೋದು. ನಾನು ಹಿಟ್ಟು ಹಾಕ್ಯಂದು ಉದ್ದಣ್ಣ. ಇವಾಗ ತುಂಬಾ ತೆಳ್ಳಗೆ ಉದ್ಕೊಂಡಿದ್ದೀನಿ. ನಾನು 3 ಅಥವಾ 4 ಚಪಾತಿ 4 ಉದ್ದಿದ್ದೀನಿ. ಇವಾಗ ಸ್ವಲ್ಪ ಸಾಲ್ಟೆ ಹಾಕ್ಕೊಂಬಿಡೋಣ. ಕ್ಲೀನಾಗೆ ಸುತ್ತ ಹಾಕಿದ್ದೀನಿ ಪೂರ್ತಿ. ಇವಾಗ ಸ್ವಲ್ಪ ಹಿಟ್ಟು ಉದುರಿಸೋಣ ಮೇಲೆ. ಹಿಂಗೆ ಹಿಟ್ಟು ಉದುರಿಸಿದ್ರೆ ತುಂಬ ಫ್ಲಫಿಯಾಗಿ ಬರ್ತವೆ. ಹಾಕಿದ ಹಿಟ್ಟು ಇವಾಗ ಅದರ ಮೇಲೆ ಇನ್ನೊಂದನ್ನು ಹಾಕ್ಕೊಂಬಿಡೋಣ. ನಾನು ಆದಷ್ಟು ತೆಳ್ಳಗೆ ಉದ್ದಿದ್ದೀನಿ. ಎಣ್ಣೆ ಹಾಕ್ಕೊಂಡು ಬೇಕಾದ್ರೆ ಉದ್ಬೋದು, ನಾನು ಹಿಟ್ಟು ಹಾಕಿ ಉದ್ದಿದ್ದೀನಿ. ಇದೇ ಥರ ಅಷ್ಟು ಚಪಾತಿನ 4 ಇದೆ, 4 ಹಾಕ್ಕೊಂಬಿಡೋಣ. 4 ಉದ್ದ ಹಾಕಿದ್ದೀನಿ. ಸ್ವಲ್ಪ ಉದ್ಕೊಂಬಿಡೋಣ. ಆದಷ್ಟು ಸ್ವಲ್ಪ ಒತ್ತಿನೇ ಉದ್ದಬೇಕಾಗುತ್ತೆ. ಉದ್ದಿದ್ದೀನಿ. ಮೇಲೆ ಸ್ವಲ್ಪ ಇದಕ್ಕೂ ಸಾಲ್ಟೆ ಹಾಕ್ಬಿಡೋಣ. ಇವಾಗ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಬಿಡೋಣ. ಇವಾಗ ಎಲ್ಲವೂ ಹಾಕಾಗಿದೆ. ಸ್ವಲ್ಪ ಹಿಂಗೆ ಸ್ವಲ್ಪ ಟೈಟಾಗಿ ಸುತ್ಕೊಂಬಿಡೋಣ. ಎಲ್ಲ ಕ್ಲೀನಾಗಿ ಸ್ವಲ್ಪ ಟೈಟಾಗಿ. ಇವಾಗ ಸ್ವಲ್ಪ ಇಲ್ಲಿ ನೀರು ಹಚ್ಬಿಟ್ಟು ಇವಾಗ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಬಿಡ್ರಿ. ಇಷ್ಟು ಕಟ್ ಮಾಡ್ಕೊಂಬಿಟ್ಟು ಈ ಥರ ಒತ್ತಿದರೆ ಸಾಕು. ಏನು ಉದ್ದದು ಬೇಡ, ಏನು ಬೇಡ. ಈ ಥರ ಕ್ಲೀನಾಗಿ, ತುಂಬ ತೆಳ್ಳಗಲ್ಲ, ಈ ಥರ ಕೈಯಲ್ಲೇ ಒತ್ತಿಬಿಟ್ರೆ ಸಾಕು. ಇದಕ್ಕಿಂತ ಸ್ವಲ್ಪ ದೊಡ್ಡ ಬೇಕಾದ್ರೆ ಮಾಡ್ಕೋಬೋದು. ಸಾಕಿಷ್ಟು. ಎಲ್ಲವನ್ನೂ ರೆಡಿ ಮಾಡ್ಕೊಂಬಿಡೋಣ. ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಎಲ್ಲ ರೆಡಿ ಆಗಿದ್ದಾವೆ, ಕರಿಯೋಣ. ಎಣ್ಣೆನೂ ಕಾದಿದೆ ನಮಗೆ. 2, 3, 4 ಎಷ್ಟು ಹಿಡಿತಾವೋ ಅಷ್ಟು ಹಾಕಿ ಕರಿಬೋದು.
ಇದೇ ಥರ ದೊಡ್ಡ ಬಾಣಲೆ ಇಟ್ಕೊಂಡ್ರೆ ಬೇಗನೆ ಆಗ್ತದೆ. ಇವಾಗ ಮೀಡಿಯಮ್ ಫ್ಲೇಮಲ್ಲೇ ಇದೆ. ಮೊದಲು ಹಾಕಿರೋವು ಟರ್ನ್ ಮಾಡೋಣ. ಎಷ್ಟು ಹಿಡಿತಾವೆ ಅಷ್ಟನ್ನು ಹಾಕಿ ಕರಿಬೋದು. ಇವಾಗ 2 ಸೈಡ್ ಕರಿ. ಈಗ ಗರಿಗರಿಯನ್ನು ಕರೆದಿದೆ, ತೆಗೆಯೋಣ. ನಿಧಾನ ಉರಿನಲ್ಲಿ, ಮೀಡಿಯಮ್ ಉರಿನಲ್ಲಿ ಗರಿಗರಿಯನ್ನು ಕರಿಬೇಕು. ಇವು ಚೆನ್ನಾಗಿ ಕರೆದಿದ್ದಾವೆ. 2 ಸೈಡ್ ತೆಕ್ಕಿ. ಇವಾಗ ಎಲ್ಲವನ್ನು ಕರೆದಾಗಿದೆ. ನಾನು ಇವಾಗ ಪಾಕ ಮತ್ತೆ ತಣ್ಣಗಾಗಿದೆ ಅಂತ, ತಣ್ಣಗೇನಾಗಿರೋ ಬಿಸಿನೇ ಇತ್ತು. ಇನ್ನೊಂದು ಸಲ ಮತ್ತೆ ಸ್ವಲ್ಪ ಒಲೆ ಮೇಲೆ ಇಟ್ಟದಲ್ಲಿ ಸಣ್ಣೂರಿನಲ್ಲಿ ಈ ಬಿಸಿ ಬಿಸಿದನ್ನೇ ಹಾಕಿಬಿಡೋಣ. ಹಾಕಿ ಟರ್ನ್ ಮಾಡೋಣ. ಸಣ್ಣೂರಿನಲ್ಲೇ ಇದೆ. ಇವಾಗ ಚೆನ್ನಾಗಿ 2 ನಿಮಿಷ ಬಿಟ್ಟು ಸಣ್ಣೂರಿನಲ್ಲೇ ಇದೆ. ಸ್ವಲ್ಪ ಸಣ್ಣ ಕುದೀತಾ ಇದೆ. ಹಿಂಗಾದರೆ ಪಾಕ ಚೆನ್ನಾಗಿ ಹಿಡಿಯುತ್ತೆ. ಹಾಕೋಣ. ಇದೆ ಸಣ್ಣೂರಿನಲ್ಲಿ ಇದೆ. ಹಾಕ್ಬಿಟ್ಟು ಎಲ್ಲವೂ ಪಾಕದಲ್ಲಿ ಇದ್ದು ತೆಗೆಯೋಣ. 2 ಸೈಡು ಚೆನ್ನಾಗಿ ಪಾಕದಲ್ಲಿ ಸ್ವಲ್ಪ ಬಿಡಬೇಕು. ನಾನು ಅದಕ್ಕೆ ಸಣ್ಣೂರಿನಲ್ಲೇ ಬಿಟ್ಟಿದ್ದೀನಿ. ಪಾಕ ಹಿಂಗಾದರೆ ತುಂಬ ಚೆನ್ನಾಗಿ ಇರುತ್ತೆ. ಇದಕ್ಕೆ ಪಾಕ ಬಿಸಿ ಇರಬೇಕು. ಬಿಸಿ ಇದ್ದರೆ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಈಗ ತಾನೇ ಸ್ವಲ್ಪ ಜಾಸ್ತಿ ಕುದಿಯುತ್ತಿತ್ತು, ಅದಕ್ಕೋಸ್ಕರ ಗ್ಯಾಸ್ ಆಫ್ ಮಾಡಿದ್ದೀನಿ. ಎಲ್ಲವನ್ನೂ ಇದೇ ಥರ ಹಾಕ್ಕೊಂಬಿಟ್ಟು ಪಾಕದಲ್ಲಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ತೆಗಿಬೇಕು. 2 ನಿಮಿಷ ಎಲ್ಲವನ್ನೂ ಈ ಥರ ರೆಡಿ ಮಾಡ್ಕೊಂಬಿಡೋಣ. ಇಲ್ಲಿ ನೋಡಿ ಪಾಕನ ತುಂಬ ಕರೆಕ್ಟಾಗಿದೆ. ಇದೆ ಎಲ್ಲವನ್ನೂ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಅದ್ಭುತವಾಗಿ ರೆಡಿಯಾಗಿದೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಗರಿಗರಿ ಹಂಗೆ ಕರೆದ್ರಿಂದ ಮತ್ತು ನಾವು ಸ್ವಲ್ಪ ಪಾಕಕ್ಕೆ ನಿಂಬೆ ರಸ ಹಾಕಿರೋದ್ರಿಂದ ತುಂಬ ಡಿಫ್ರೆಂಟಾಗಿ ಟೇಸ್ಟು. ಮಕ್ಕಳಿಗಂತೂ ಸ್ಪೆಷಲ್ ಸ್ವೀಟ್ ಅಂತಲೇ ಹೇಳ್ಬೋದು. ಅಷ್ಟು ಅದ್ಭುತವಾಗಿ ಚೆನ್ನಾಗಿರುತ್ತೆ. ಮತ್ತು ಮಾಡೋದನ್ನು ತುಂಬಾ ಈಸಿ. ಹಾಗೆ ಒಂದು 3-4 ದಿನ ನಾವು ಗರಿಗರಿಯನ್ನು ಕರೆದಿರೋದ್ರಿಂದ 1 ವಾರ ತನಕ ಈ ಸ್ವೀಟ್ ಇಟ್ಕೊಂಡು ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.